ಇಲ್ಲಿ ನಮ್ಮ ಕುರುಬ ಹುಡುಗ ಬೇಡಿ ಪಾಟ್ ಎಲ್ಲಿ ನೀನು ಈ ಸಾರಿ ಗೆಲ್ತೀಯ? ಬರ್ತೀನಿ. ರಾಜಗೌಡ ಜೊತೆಗೆ ದೇವಾನಂದ ಚವಾಣ್, ಅಪ್ಪೋಡ, ಬರ್ತೇನೆ ನಾನು. ಎಲ್ಲಿ? ನಮ್ಮ ಬಾಗಲಕೋಟೆ ಅಲ್ಲಿ ನಿಂದೇ ಆದಂತ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿದ್ಯಾ? ಆ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನು, ನನಗೆ ಗೊತ್ತಿದೆ. ಅದರಿಂದ ದಯಮಾಡಿ ಈ ರಾಜ್ಯದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜಾಪುರದ 2 ಸೀಟು ಲೋಕಸಭೆಗೆ, ಬೆಳಗಾವಿಯಿಂದ 2 ಸೀಟು ಲೋಕಸಭೆಗೆ, ಕೌಜಲಿಗೆ, ಲೀಲಾವತಿ ಆರೋಪಿ ಸಾಹೇಬ್ 4, ರಾಯಚೂರಿಂದ 1 ಸೀಟು, 5 ಸೀಟನ್ನ ಆ ಭಾಗದಲ್ಲಿ 11 ಸೀಟು, ಒಟ್ಟು 16 ಸೀಟು. ನಾನು ಲೋಕಸಭೆಗೆ ಗೆದ್ದಾಗ ನನ್ನನ್ನು 13 ಪಾರ್ಟಿಯವರು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯಾಗಿ ಕೂರಿಸಿದ್ರು. ಆಕ್ಸಿಡೆಂಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಚಂದ್ರಬಾಬು ನಾಯ್ಡುಗೆ ಹೆದರಲಿಲ್ಲ. 20,000 ಕೋಟಿ ಹಣ ಬಂದಿತ್ತು. ಬರ್ತೇನೆ. ಈ ಪಕ್ಷವನ್ನ, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳ್ತೇನೆ ನಾನು? ನಿಮ್ಮನ್ನೇನು ಕೇಳ. ನನ್ನ ಟೈಮ್ ಆಯಿತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. 2 ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ 26,000 ಕೋಟಿ ಸಾಲ ಮಾಡಿ, ಗ್ರಾಮ ವಾಸ್ತವ್ಯ ಮಾಡಿ, ಅವರೇನು ಮಾಡಿದ್ದಾರೆ ಅವೆಲ್ಲವನ್ನು ಗುರುತಿಸ್ತಕ್ಕಂಥ ಒಂದು ರಾಜಕೀಯ ಜಾಣ್ಮೆ ಮೋದಿಯವರಿಗೆ ಇದೆ. ನನಗೆ ವಿಶ್ವಾಸ ಇದೆ. ನಾನು ಮುದುಕ ಮಲ್ಲಿರ್ತೀನಿ, ಆ ಪ್ರಶ್ನೆ ಇಲ್ಲ. ಅಲ್ಲಿವರೆಗೂ ವೀಲ್ ಚೇರಲ್ಲಿ ನಡೆಯೋರು, ನಾನು ನಡ್ಕೊಂಡೇ ಬಂದೆ. ದೇವರನ್ನ ಒಂದು ಆತ್ಮಶಕ್ತಿ, ಇದು ಎಂದೂ ಸುಳ್ಳಾಗಲಿಲ್ಲ. ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚಿದ್ದೇನೆ. ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ ಉಳಿಸಿ ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟನ್ನು ಏರಿಸಬೇಕು ಅಂತೇಳಿ ಟ್ರಿಬ್ಯುನಲ್ಲು ಅವಾರ್ಡ್ ಕೊಟ್ಟಿದೆ. ಅದು ನೋಟಿಫಿಕೇಶನ್ ಆಗಿಲ್ಲ.
ಹೋರಾಟ ಮಾಡ್ತೀನಿ. ನಾನು ನಿಮ್ಮ ಜೊತೆ ಇರ್ತೀನಿ. ಲೋಕಸಭೆಯಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ದಯಮಾಡಿ ನನ್ನ ಯುವಕರ ಪಡೆ, ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗೋಣ, ಒಂದಾಗಿ ದುಡಿಯೋಣ. ಮರೀರಿ ಈ ಭಾಗ ಆ ಭಾಗ ಮರೀರಿ. ನಾಡಿನ ಶ್ರೇಯಸ್ಸು. ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಫೌಂಡೇಶನ್ ಹಾಕಿದ್ರು ಬೆಳಗಾವಿನಲ್ಲಿ. ಪಾಪ ನಮ್ಮ ಸ್ನೇಹಿತರು ಆ ಫೌಂಡೇಶನ್ನ ತೆಗೆಸಿ ಇನ್ನೊಂದು ಹಾಕಿದ್ರು. ನನಗೆ ಜಾಗೀರಾಗಿದೆ, ಅವ್ರಿಗೆ ಜಾಗೀರು. ನಾನು ಇವರನ್ನೆಲ್ಲ ನೋಡಿದ್ದೇನೆ. ನಿಲ್ಲಿಸ್ತೇನೆ. ಈ ಮನೋಭಾವನೆ ಪುಣ್ಯಾತ್ಮ